ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲ ಸೂಪರ್ ಇದ್ರಿ ಅಂತ ತಿಳ್ಕೊತೀನಿ. ನಾನು ಸೂಪರ್ ಇದ್ದೀನಿ ನೋಡ್ರಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಿಮ್ಗೆ ಥಂಬ್ನೈಲ್ ನೋಡಿದ್ಮೇಲೆ ಗೊತ್ತಾಗ್ತೈತಿ. ಜೋಳದ ಹಿಟ್ಟಿನ ಖಾರ ರೊಟ್ಟಿ ಯಾವ ರೀತಿ ಮಾಡ್ಕೋದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡಕತ್ತೀನಿ ವಿಡಿಯೋದಾಗ ರೀ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಶಾರ್ಟ್ ಆಗೈತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿರಿ. ಹಾಗೆ ಹೊಸಬ್ರು ಯಾರಾದರೂ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೊಟ್ಟಿನ ಸಣ್ಣ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಖಾರ ಕಮ್ಮಿ ಹಾಕಿ ಸಣ್ಣ ಮಕ್ಳಿಗೆ ಕೊಡೋರಿದ್ದಂದ್ರೆ ಸ್ವಲ್ಪ ಖಾರ ಹಾಕಿ ಮಾಡಿ ಕೊಡ್ರಿ. ರೊಟ್ಟಿ ತಿನ್ನಂಗಿಲ್ಲ ಅಂತ ಯಾರಾದರೂ ಒಂದೊಂದು ಹುಡುಗರು ತಿನ್ನಂಗಿಲ್ಲ ರೀ, ಆವಾಗ ಈ ಥರ ಮಾಡಿ ಕೊಡ್ರಿ. ಬಾಯಿ ಟೇಸ್ಟ್ ಕೊಡ್ತೈತಿ, ತಿಂತಾವೆ ಹುಡುಗರು. ಸೊ ನಾನು ಹಂಗೆ ಮಾಡ್ಕೊತೀನಿ. ಯಾವಾಗ ಬೇಕಂತಂದ್ರೆ ಅವ್ರಿಗೆ ರೊಟ್ಟಿ ಮಾಡಿರ್ತೀನಿ. ಲಾಸ್ಟಿಗೆ ಒಂದು ಈ ಥರ ಖಾರಿನ ರೊಟ್ಟಿ ಮಾಡಿ ಕೊಟ್ಟಿರ್ತೀನಿ. ನಮಗೂ ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕಿ ಮಾಡ್ಕೊತಿರ್ತೀನಿ. ಯಾವ ರೀತಿ ಮಾಡ್ಕೊತೀನಿ ಅಂತ ವಿಡಿಯೋ ತೋರಿಸ್ತೀನಿ ನೋಡಿರಿ. ಮೊದಲ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಲಾಸ್ಟ್ಗೆ ಒಂದು ಖಾರಿನ ರೊಟ್ಟಿ ಮಾಡ್ಬೇಕಂತ ಹೇಳಿ ಇಷ್ಟು ಒಂದು ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡೇನಿ. ಅಲ್ಲಿ ಸಣ್ಣದಾಗಿ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡೇನಿ ನೋಡಿರಿ. ಇದೆಲ್ಲ ರೊಟ್ಟಿ ಮಾಡಿಟ್ಕೊಂಡು ಲಾಸ್ಟ್ ಜಾನು ರೊಟ್ಟಿ ಹಾಕತ್ತೇವೆ, ಅದಕ್ಕೆ ಖಾರ ರೊಟ್ಟಿ ಮಾಡ್ಬೇಕಂತ ಹೇಳಿ ಮಾಡತ್ತಿದ್ನಿ. ಹಾಗೆ ವಿಡಿಯೋ ಮಾಡ್ಬೇಕಂತಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಸೊ ಆ ಹಿಟ್ಟಿಗೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಆ್ಯಡ್ ಮಾಡತ್ತೀನಿ ನೋಡಿರಿ. ಅರ್ಶಿನ ಪುಡಿ ಆ್ಯಡ್ ಮಾಡಿದ್ಮ್ಯಾಗ ಸ್ವಲ್ಪ ಜೀರಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನಾವು ಜೀರಿಗೆ ಅದ್ರಾಗ ಆ್ಯಡ್ ಮಾಡ್ಕೋದ್ರಿ. ಎಳ್ಳನೂ ಹಾಕ್ಬೋದು, ಬಟ್ ಎಳ್ಳ ನಾನು ಸ್ಕಿಪ್ ಮಾಡೀನಿ. ರೊಟ್ಟಿ ಮುಟ್ಗಿನೂ ಮಾಡ್ತಾರೆ, ಬಟ್ ಇದು ಈ ರೊಟ್ಟಿನ ಖಾರ ಮಾಡೀನಿ ನಾ ರೀ. ಮುಟ್ಗಿ ರೆಸಿಪಿನೂ ಹಾಕ್ತೀನಿ. ಯಾರೆಲ್ಲ ಇದನ್ನು ಟ್ರೈ ಮಾಡಿದ್ದೀರಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರು ಇನ್ನೂ ಮಾಡಿಲ್ಲ ಅಂದರೆ ಒಂದು ಸಲ ಇದನ್ನು ಮಾಡಿ ನೋಡಿರಿ. ಇಷ್ಟ ಆದ್ರೆ ಮತ್ತೆ ಮಾಡ್ಕೊಂಡು ತಿಂತೀರಿ, ಅಷ್ಟೊಂದು ಟೇಸ್ಟಿ ಇರ್ತೈತಿ. ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಅದರಲ್ಲಿ ಖಾರನ ಆ್ಯಡ್ ಮಾಡತ್ತೀನಿ ನೋಡಿರಿ. ಖಾರ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಆ್ಯಡ್ ಮಾಡ್ಕೊಳ್ತೀನಿ. ಅದರ ಜಾಸ್ತಿ ಕಾಣಿಸಕತ್ತೈತಿ ನಿಮ್ಗೆ, ಅದು ಉಪ್ಪು ಅಷ್ಟೊಂದಿಲ್ಲ, ಸ್ವಲ್ಪ ಇಟ್ಟದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಅದರಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ರಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಅದನ್ನು ಇದ್ರಾಗ ಆ್ಯಡ್ ಮಾಡಕತ್ತೀನಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಸ್ಕೊಂಡು ಇದ್ರಾಗ ಮಿಕ್ಸ್ ಮಾಡಿ ಇದನ್ನು ಇವಾಗ ನಾದ್ಕೋದೇನು ವಿಡಿಯೋ ಮಾಡಿಲ್ಲ, ನಾದ್ಕೊಂಡು ಬರ್ತೀನಿ ರೀ. ಈಗ ಮೊದಲೆಲ್ಲ ಮಿಕ್ಸ್ ಮಾಡ್ಕೋದ್ರಿ ಚೆನ್ನಾಗಿ. ನೀರು ಹಾಕಿದ್ಮ್ಯಾಗ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ, ಅದಕ್ಕೆ ಮೊದಲೇ ಮಿಕ್ಸ್ ಮಾಡ್ಕೊಂಡು ಅದನ್ನ ಈ ಥರ ನಾದಿಟ್ಕೊಂಡೇನು ನೋಡಿರಿ. ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಅದು ಹಿಟ್ಟು ಅಂಥೇಳಿ ಅದರಲ್ಲಿ ನಾನು 2 ರೊಟ್ಟಿ ಮಾಡಿದ್ನಿ. ಅದರಲ್ಲಿ ಒಂದು ತೋರಿಸಿದ್ದೇನೆ ವಿಡಿಯೋದಾಗ್ರಿ. ಈ ರೀತಿ ತಟ್ಟಿ ಸ್ವಲ್ಪ ದಪ್ಪನ ಮಾಡ್ಕೋಬೇಕ್ರಿ. ಅದ ತೆಳ್ಳಗೆ ಮಾಡ್ಕೋದಿಲ್ಲ, ದಪ್ಪ ಮಾಡ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ಇದು ತೆವೆ ಹಾಕಿದ್ಮ್ಯಾಗ ಇದಕ್ಕೆ ನೀರೇನು ಹಚ್ಚೋದಿಲ್ಲ ರೀ, ಸ್ವಲ್ಪ ಎಣ್ಣೆ ತೊಗೋದ್ರಿ. ಆಯಿಲ್ ತೊಗೊಂಡು ಅದಕ್ಕೆ ಸ್ವಲ್ಪನೂ ಬಿಡ್ದೆ ಎಲ್ಲ ಸ್ವಲ್ಪ ಆಯಿಲ್ ತೊಗೊಂಡು ಅದಕ್ಕೆಲ್ಲದಕ್ಕೂ ಹಚ್ಚಿಬಿಡಿದ್ರಿ. ಹಚ್ಚಿಬಿಟ್ಟು ಒಂದು ಪ್ಲೇಟ್ನ ಅದ್ರ ಮ್ಯಾಗ ಮುಚ್ಚಿಬಿಟ್ರೆ ಅದು ಒಂದು 5 ನಿಮಿಷನಾಗ ಸ್ವಲ್ಪ ಕಟಕ್ ರೀತಿ ಬರುವಂಗೆ ನಾವು ಅದನ್ನು ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ಚಿಬಿಡೋದ್ರಿ. ಪ್ಲೇಟ್ ಮುಚ್ಚಿಬಿಡ್ತೀನಿ ಒಂದು 5-10 ನಿಮಿಷ ಮೀಡಿಯಮ್ದಾಗ ಗ್ಯಾಸ್ ಇಟ್ಟು. ಆಮೇಲೆ ರೆಡಿ ಆಗ್ತೈತಿ ಖಾರಿನ ರೊಟ್ಟಿ. ಸ್ವಲ್ಪ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಕಡಕ್ಕಾಗಿ ಕೆಳಗಡೆ ನೋಡ್ರಿ, ಕಡಕ್ಕಾಗಿದ್ರೆ ನಮ್ಮ ಜಾನು ತಿನ್ನಾಗತ್ತ ಮಾಡ್ಕೊಂಡು ವಿಡಿಯೋ ಮಾಡ್ಕೊಬೇಕಂತ ನಾ ತಿಂತೀನಿ, ನೀ ತಿನ್ನ. ಮಸ್ತ್ ಇರ್ತೈತ್ರಿ ಟೇಸ್ಟ, ನೀವು ಮಾಡ್ಕೊಂಡು ತಿನ್ನಿರಿ. ಹಾಗೆ ಯಾರಲ್ಲೂ ನೀವು ಮಾಡ್ತಿದ್ದಂದ್ರೆ ಟೇಸ್ಟ್ ಯಾವ ರೀತಿ ಇರ್ತೈತೆ ಅಂತ ಕಮೆಂಟ್ ಹಾಕ್ರಿ. ಈ ಥರ ಸಿಂಪಲ್ ಆಗಿತ್ತು ನೋಡಿರಿ. ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೈಡಲ್ಲಿರೋ ಹೈ ಪಾಯಿಂಟನ್ನು ಕೊಟ್ಟು ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಬಾಯ್.